ಆಲ್ರೆಡಿ ಕ್ಷೇತ್ರ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಅಲ್ಲಿ ಅನಂತಕುಮಾರ್ ಅವರು ಬಹಳ ಸ್ಪಷ್ಟವಾದಂಥ ಭದ್ರವಾದಂಥ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅನ್ನೋದೇ ಬಿಜೆಪಿಯ ಪ್ಲಸ್. ಅದ್ರಲ್ಲಿ ಭಾಳ ಹೇಳ್ಬೇಕು, ಯಾಕಂತಂದ್ರೆ ಅವರು ಕೇಂದ್ರದಲ್ಲಿ ಅಷ್ಟು ದೊಡ್ಡ ಪ್ರಭಾವಿ ನಾಯಕರಾಗಿದ್ದರು. ಅನಂತಕುಮಾರ್, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ವೆಂಕಯ್ಯ ನಾಯ್ಡು ಇವರನ್ನ D4 ಅಂತ ಕರೀತಾ ಇದ್ರು. ಸೊ ಅಷ್ಟು ದೊಡ್ಡ ನಾಯಕರು ಅವ್ರು 4 ಜನ. 31 ವರ್ಷದಲ್ಲಿ ಬಿಜೆಪಿ ಸಂಸದರು ಮಾಡಿದ್ದೇನು ಅಂತ. ಅಲ್ಲಿ ಏನಿದೆ ಅಂದ್ರೆ ಆ ಕ್ಷೇತ್ರವೇ ಬಹಳ ಮುಂದುವರೆದ ಕ್ಷೇತ್ರ. ಅದು ಅಲ್ಲಿ ತುಂಬಾ ಏನು ಕಾಣಿಸುವಂತ ಕೆಲಸ ಅಂತಿಲ್ಲ. ರೋಡು ಆಮೇಲೆ ಏನು ಡ್ರೈನೇಜ್ ಹಿಂಗೆಲ್ಲ ಬರಲ್ಲ ಬರಲ್ಲ. IIT ತಗೊಂಬಂದ್ರ. ಎಸ್ ತೇಜಸ್ವಿ ಸೂರ್ಯ ಅವರು ಸಿಕ್ಕಿದ್ರೆ ನಾವು ಆ ಪ್ರಶ್ನೆ ಕೇಳ್ಬೋದಾಗಿತ್ತು. ಈಗ ಏನು ನಿಮ್ದು ಮೇಜರ್ ಕಾಂಟ್ರಿಬ್ಯೂಷನ್ ಏನು ಲಾಸ್ಟ್ 5 years ಅಲ್ಲಿ ಅಂತ ಏನಿವೆ ಅವರು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅನಂತಕುಮಾರ್ ಅವ್ರು ನಿಮ್ಗೆ ನೆನಪಿರ್ಬೋದಾದ್ರೆ ಅವರು ಬೆಂಗಳೂರಿನ ಮಾತು ಜಾಸ್ತಿ ಆಡಲಿಲ್ಲ, ಆದರೆ ಕೆಲಸ ತುಂಬ ಮಾಡಿದ್ರು. ಅವರು ಮೆಟ್ರೋ ವಿಚಾರಕ್ಕೆ ಅವರು ಚಾಲನೆ ಕೊಟ್ಟರು. ಅನಂತಕುಮಾರ್ ಇವತ್ತೇನಾದ್ರೂ ಇದ್ದಿದ್ರೆ ಯಡಿಯೂರಪ್ಪ ನಂತರದ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಗಳಿದ್ದದ್ದು. ಆಮೇಲೆ ನಾವೊಂದು ಹೇಳ್ತೀವಲ್ವಾ, ದೈವ ಒಂದು ಬಗೆದ್ರೆ ಏನಾಗುತ್ತೆ ಮತ್ತೊಂದು ಅಂತ ಹೇಳಿ. ಇನ್ನೊಂದು ಅನಂತಕುಮಾರ್ ಅವರ ಬಗ್ಗೆ ಇದ್ದಂಥ ನನಗೆ ವೈಯಕ್ತಿಕ ಪತ್ರಕರ್ತನಾಗಿ ಒಮ್ಮೆ ಅನಂತಕುಮಾರ್ ಜೊತೆ ಟಚ್ ಆದಂಥ ಯಾವುದೇ ರಾಜಕಾರಣಿ ಅವ್ರನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ನೋಡಿ, ಯಾರು ಪ್ರಹ್ಲಾದ್ ಜೋಶಿ ಇರ್ಬೋದು, ಅಥವಾ ಜಗದೀಶ್ ಶೆಟ್ಟರ್ ಇರ್ಬೋದು, ಸೋಮಣ್ಣ ಇರ್ಬೋದು. ಸಿ.ಕೆ. ರಾಮಮೂರ್ತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ತೇಜಸ್ವಿ ಅವರ ಪರವಾಗಿ ನೀವು ಹೇಳಿ ನಂಗೆ ಮೇಜರ್ 3 ಕೆಲಸ ತೇಜಸ್ವಿ ಅವರು ಮಾಡಿರೋದು ಅಥವಾ ಅಲ್ಲಿನ ಸಂಸದರು ಮಾಡಿರೋದು, ಯಾವ ಕಾರಣಕ್ಕಾಗಿ ವೋಟ್ ಕೊಡಬೇಕು ತೇಜಸ್ವಿ ಅವರಿಗೆ ಅಂತ ಒಂದು 3 ಯೋಜನೆ ಹೇಳ್ಬೋದಾ ಏನಾದ್ರು? ಮೇಡಮ್, ನಾನು ಕಳೆದಲ್ಲಿ ನಾನು ಕಾರ್ಪೊರೇಟರ್ ಕೂಡ ಆಗಿದ್ದೆ, ಇವಾಗ ಶಾಸಕನ ಕೂಡ ಆಗಿದ್ದೀನಿ, ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ. ಹೇಳಿ. ಕಳೆದ 5 ವರ್ಷದಲ್ಲಿ ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ಅನೇಕ ಕೆಲಸವನ್ನ ಇವತ್ತು ಬೆಂಗಳೂರು ಸೌತ್ಗೆ ಕೆಲಸವನ್ನ ಮಾಡಿದ್ದಾರೆ. ಒಂದು, ಇವತ್ತು ಏನ್ ಮೆಟ್ರೋ ಡೆವಲಪ್ಮೆಂಟ್ ಆಗಿತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ, ಇದನ್ನ ಬಹಳ ಫಾಸ್ಟ್ ಆಗಿ ಕೆಲಸವನ್ನ ಮಾಡಿದಂತವ್ರು ಅಧಿಕಾರಿಗಳು ಇನ್ಸ್ಪೆಕ್ಷನ್ಗಳು ಮಾಡಿಕೊಂಡು ಇದನ್ನ ಬಹಳ ಒಂದು 10 ಇನ್ಸ್ಪೆಕ್ಷನ್ ಮಾಡಿಕೊಂಡು ಇಡೀ ಬೆಂಗಳೂರು ನಗರದಲ್ಲಿ 70 ಕಿಲೋಮೀಟರ್ ಮೋದಿಗೆ ಡೆವಲಪ್ಮೆಂಟ್ ಆಗಿದೆ. ಹಿಂದೆ ಅನಂತಕುಮಾರ್ ಅವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ನಡುವೆ ಒಂದು ಕೊಂಡಿಯಾಗಿ ಏನ್ ಕೆಲಸ ಮಾಡಿದ್ರು ಅದನ್ನ ಸೂರ್ಯರವರು ಈ ಕಾರ್ಯ ಮಾಡಿದ್ದಾರೆ. ಅದು ಒಂದು ನಮ್ಗೆ ಹೆಮ್ಮೆಯ ವಿಷಯ ಇದೆ. ಎರಡನೇದು, ಏನು ವರ್ತುಲ ಏನು ರಸ್ತೆಗಳು ಎಲ್ಲ ನ್ಯಾಷನಲ್ ಹೈವೇಗಳನ್ನ ಲಿಂಕಿಂಗ್ ಮಾಡ್ತಾರೆ ನಮ್ಮ ಮೋದಿರವರು ಸುಮಾರು. ಅದಕ್ಕೂ ಕೂಡ ಇವತ್ತು ಇವರೇ ಹೋಗಿ ಮಾತಾಡಿ, ನಿತಿನ್ ಗಡ್ಕರಿ ಹತ್ರ ಮಾತಾಡಿ ಎಲ್ಲ ಹೈವೇಗಳನ್ನ ಲಿಂಕ್ ಮಾಡುವಂತ ಕೆಲಸವನ್ನ ನಮ್ಮ ಮೋದಿ ಅವರು ಏನು ಉದ್ಘಾಟನೆ ಮಾಡಿದ್ದಾರೆ, ಅದು ನಮ್ಮ ತೇಜಸ್ವಿ ಸೂರ್ಯ ಅವರು ಕೂಡ ಹೆಚ್ಚಿನ ಕೊಡುಗೆಯನ್ನು ಇದೆ. ಬೆಂಗಳೂರು ದಕ್ಷಿಣದಲ್ಲಿ ಇವ್ರು ಬಂದ್ಮೇಲೆ ಏನು ನಮ್ಗೆ ಇದು ನಮ್ಮ ಮೋದಿ ಅವ್ರದ ನರೇಂದ್ರ ಮೋದಿ ಅವರು ಕೊಡಬೇಕಾದಂತ ಅನೇಕ ಕೆಲಸಗಳು ಡೆವಲಪ್ಮೆಂಟ್. ಉದಾಹರಣೆಗೆ ನಮ್ಮ ಕೋವಿಡ್ ಅಲ್ಲಿ ಒಂದು ದೊಡ್ಡ ಇದೇ ಮಾಡಿದ್ರು, ಏನು ಒಂದು ಆಕ್ಷನ್ ಬ್ಯಾಂಕ್ ಅನ್ನ ಮಾಡಿದ್ರು, ಸಾವಿರಾರು ಜನ ಮಕ್ಕಳಿಗೆ ಇವತ್ತು ಆಕ್ಷನ್ ಕೊಟ್ಟಂತ. ಇದೆಲ್ಲವೂ ಸೇರಿಸಿ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ ನಿಮಗೆ? 100ಕ್ಕೆ 100. ಥ್ಯಾಂಕ್ ಯು, ಒಳ್ಳೆದಾಗಲಿ ನಿಮಗೆ. ಓಕೆ, ಲಾಸ್ಟ್ ಪಂಚಿಗೆ ಬಂದಿದ್ದೇವೆ. ಪ್ರವೀಣ್ ಸರ್ ಅವರ ಲಾಸ್ಟ್ ಪಂಚ್. ತೇಜಸ್ವಿ ಸೂರ್ಯ ಬಿಜೆಪಿ ಅಭ್ಯರ್ಥಿ ಆದರೆ, ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಆದರೆ, ಇವತ್ತಿನ ದಿನಮಾನದಲ್ಲಿ ಇವತ್ತು ಓಟ್ ಆದರೆ 54% ಲೀಡ್ ಬಿಜೆಪಿ ಇದೆ, 46% ಲೀಡ್ ಸೌಮ್ಯ ರೆಡ್ಡಿ ಇದ್ದಾರೆ. ಸೊ ಇದುವೇ ಇವರಿಬ್ಬರ ನಡುವೆ ನಡೆಯುತ್ತಾ ಇರುವಂಥ ಚುನಾವಣೆ. ಈಗ ಇದು ಟ್ರೆಂಡಲ್ಲಿರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ 8% ವ್ಯತ್ಯಾಸಗಳಿದೆ. ಘಟಾನುಘಟಿ ನಾಯಕರುಗಳು ಬಂದಾಗ ಅದು ಜಾಸ್ತಿ ಆಗ್ಬೋದು, ಮತ್ತೊಂದು ಕಡೆ ಕಡಿಮೆ ಆಗ್ಬೋದು, ಅಥವಾ ಮತ್ತೊಂದು ಕಡೆ ಜಾಸ್ತಿ ಆಗ್ಬೋದು, ಮತ್ತೊಂದು ಕಡೆ ಕಡಿಮೆ ಆಗ್ಬೋದು. ಇದು ಫೈನಲ್ ರಿಸಲ್ಟ್ ಇವತ್ತಿಂದು. ಇದು ಬದಲಾವಣೆ ಆಗ್ತಾ ಇರೋದು ನೆನಪಿಟ್ಕೊಳ್ಳಿ. ಆಲ್ ರೈಟ್. ಸೊ ಇದಾಗಿತ್ತು ಇವತ್ತಿನ ಆಸಕ್ತಿದಾಯಕ ರಣಕಣ ಬೆಂಗಳೂರು ದಕ್ಷಿಣ. ನಾಳೆ ಇನ್ನೊಂದು ರಣಕಣವನ್ನು ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.